ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ಕಾರಗಳು. ಇದೀಗ ಇತ್ತೀಚೆಗಷ್ಟೇ ನಾನು ಪ್ರಶಾಂತ್ PRS ಹ್ಯೂಮನ್ ರೈಟ್ಸ್ ಚಾನಲ್ ಅವರ ಒಂದು ವಿಡಿಯೋ ನೋಡಿದೆ ಬಾಲನ್ ಸರ್ ಜೊತೆ. ಇದರಿಂದ ಕನ್ಫರ್ಮ್ ಆಯಿತು, ಪ್ರಶಾಂತ್ PRS ಎನ್ನೋ ವ್ಯಕ್ತಿ ಇನ್ನೂ ಜೀವಂತವಾಗಿದ್ದಾರೆ. ಬಹುವಚನದಿಂದಲೇ ಹೇಳೋಣ, ರೆಸ್ಪೆಕ್ಟ್ ಕೊಡೋಣ. ಯಾಕಂದರೆ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ. ಬಾಲನ್ ಸರ್ ಜೊತೆ ಇಂಟರ್ವ್ಯೂ ನೋಡಿದೆ. ಬಟ್ ಪ್ರಶಾಂತ್ ಅವರ ಮುಖ ಇಲ್ಲ, ಅದರಲ್ಲಿ ಮುಖ ತೋರಿಸ್ತಾ ಇಲ್ಲ. ಅವರು ಮುಖ ತೋರಿಸ್ಲಿಕ್ಕೆ ಆಗ್ತಾ ಇಲ್ವೇನೋ. ಪ್ರಶಾಂತ್ ಅವರೇ, ನಿಮಗೆ ಈ ವಿಡಿಯೋಕ್ಕೆ ನನ್ನ ಮೇಲೆ ಕೇಸ್ ಕೂಡ ಹಾಕ್ಬೋದು. ನಾನು ಸತ್ಯವನ್ನಷ್ಟೇ ಹೇಳ್ತೀನಿ. ನಿಮ್ಮ ಚಾನಲನ್ನು, ನಿಮ್ಮ ವ್ಯಕ್ತಿತ್ವವನ್ನು ನಾನು ಅದನ್ನೇ ನಂಬಿದ್ದೆ. ಸತ್ಯ, ನ್ಯಾಯ, ಧರ್ಮ ಇದಿಷ್ಟು ನಮ್ಮ ಪಾಲಿಸಿ ಆಗಿತ್ತು. ನಾನು ಹೇಳಿದ್ದು ಅದೇ, ನಿಮ್ಮ ಅಭಿಪ್ರಾಯಗಳು ಅದೇ ಆಗಿತ್ತು. ನಮ್ಮ ಕಾಂಟ್ಯಾಕ್ಟು ಮೇ ಬಿ ಡೆಲ್ಲಿಯಲ್ಲಿ ಆದ ಸಮಾವೇಶದಿಂದ. ಆನಂತರ ನೀವು ನನ್ನಲ್ಲಿ ಒಂದೆರಡು ಸಲ ಮಾತಾಡಿದ್ರಿ, ನಾನು ಒಂದೆರಡು ಸಲ ಮಾತಾಡಿದ್ದೀನಿ. ನಾವು ಮಾತಾಡಿದ್ದು ಬರೀ ಸೌಜನ್ಯ ವಿಚಾರಗಳು ಮಾತ್ರ. ನಿಮಗೆ ಗೊತ್ತಿರ್ಬೋದು, ಮಹಿಳಾ ಸಮಾವೇಶದ ಟೈಮಲ್ಲಿ ನಾನು ಬಹಳಷ್ಟು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟು ಇಂಟರ್ವ್ಯೂ ಮಾಡೋ ಬಗ್ಗೆ, ನಿಮ್ಮ ಚಾನಲ್ ಗ್ರೋತ್ ಬಗ್ಗೆ ತುಂಬ ಡಿಸ್ಕಸ್ ಮಾಡಿದೆ. ಯಾಕಂದರೆ ನನಗೆ ಎಲ್ಲ ಯೂಟ್ಯೂಬರ್ಸಲ್ಲಿ ನೋಡುವಾಗಲೂ ಕಂಡಿದ್ದು ನಿಮ್ಮದು ಮತ್ತು ಅಕ್ಷರ ಮೀಡಿಯಾ ಮತ್ತು ಶಶಿಧರ್ ಭಟ್ ಇವರ 3 ಚಾನಲ್ ನಾನು ತುಂಬ ಸೌಜನ್ಯ ಪ್ರಕರಣದ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದೆ. ನನಗೆ ಅತ್ಯಂತ ಆತ್ಮೀಯ ಒಂದು ವ್ಯಕ್ತಿ ಅಂತ ನೆಲೆಯಲ್ಲಿ ನಾನು ತುಂಬ ಮಾಹಿತಿಗಳನ್ನು ನಿಮ್ಮ ಬಗ್ಗೆ ಹಂಚಿಕೊಂಡಿದ್ದೆ. ನಿಮ್ಮ ಆರೋಗ್ಯ ಸಮಸ್ಯೆಯಿಂದ ನಿಮಗೆ ಆ ಪ್ರೋಗ್ರಾಮ್ಗಳು ಮಾಡಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ನಮ್ಮ ನಡುವೆ ಆದ ಒಂದು ವೈಯಕ್ತಿಕ ಮಾತುಕತೆ ಸ್ವಲ್ಪ ಇರ್ಬೋದು. ಮೇ ಬಿ ನಾನು ಪರ್ಸನಲಾಗಿ ಶೇರ್ ಮಾಡಿದ್ದು ನಿಮಗೆ ಒಂದು ಪ್ರಸನ್ನಕ್ಕನಿಗೆ ಮಾತ್ರ ನನ್ನ ವಿಚಾರಗಳನ್ನು. ನನ್ನನ್ನು ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿಯನ್ನು ನಿಮಗೆ ಚೆನ್ನಾಗಿ ಗೊತ್ತು. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತು, ನನ್ನ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಗೊತ್ತು, ನನ್ನ ಜಾಬ್ ಬಗ್ಗೆ ಗೊತ್ತು. ಯಾಕಂದರೆ ನಾನು ಯಾರಲ್ಲೂ ಏನನ್ನು ಅಡಗಿಸಿಡುವಳಲ್ಲ, ಮುಕ್ತವಾಗಿ ನೇರವಾಗಿ ಮಾತುಕತೆ ನಡೆಸೋಳು. ನೀವು ನಿಮ್ಮ ಕೆಲವು ವೈಯಕ್ತಿಕ ವಿಚಾರಗಳನ್ನು ಹೇಳ್ಕೊಂಡ್ರಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ನನ್ನ ಫ್ಯಾಮಿಲಿ ಮ್ಯಾಟರ್ಸ್ ಎಲ್ಲ ಹೇಳ್ಕೊಂಡೆ. ಬಟ್ ಅದನ್ನು ನೀವು ಮಿಸ್ಯೂಸ್ ಮಾಡಿದ್ದೀರಿ ಅಂದರೆ ನನ್ನ ಕಡೆಯಿಂದ ತಪ್ಪಾಗಿದೆ ಗೊತ್ತಿಲ್ಲ. ಎಲ್ಲಿ ನೀವು ನನಗೆ ಕೆಣಕಿತೀರಿ. ನಾನು ಹೇಳಿದ್ದೇನೆ, ಪ್ರಶಾಂತ್ ನಿಮಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ, ಪ್ರಶಾಂತ್ ಐ ಆಮ್ ನಾಟ್ ಲೈಕ್ ಎ ನಾರ್ಮಲ್ ಗರ್ಲ್. ನೀವು ನೋಡುವಂಥ ಸಾಧಾರಣ ಹೆಣ್ಣಲ್ಲ. ನನ್ನನ್ನು ಕೆಣಕಲಿಕ್ಕೆ ಬಂದರೆ ಸುಮ್ಮನೆ ಬಿಡೋಳು ನಾನಲ್ಲ. ಇದೀಗ ಏನಾಗಿದೆ ಅಂದರೆ, ಇಡೀ ಪ್ರಕರಣ ಸೌಜನ್ಯ ಹೋರಾಟದಲ್ಲಿ ಇಡೀ ಸೌಜನ್ಯ ಹೋರಾಟಗಾರನ ನನ್ನ ಎಗೇನ್ಸ್ಟ್ ನಿಲ್ಲಿಸಿದ್ದು ನಿಮ್ಮ ಒಂದು ವ್ಯಕ್ತಿತ್ವ, ನಿಮ್ಮ ಒಂದು ಮಾತುಕತೆ, ನಿಮ್ಮ ಒಂದು ವ್ಯವಹಾರ. 1000 ಸಲ ನಾನು ಹೇಳಿದ್ದೀನಿ, ನಾನು ಪ್ರಶಾಂತ್ಗೆ ದುಡ್ಡು ಕೊಟ್ಟಿರೋದು ಸೌಜನ್ಯ ಪ್ರಕರಣಕ್ಕಾದ ಕೇಸ್ ಬಗ್ಗೆ. ಅವರ ಚಾನಲ್ ಬ್ಲಾಕ್ ಆಗಿದೆ, ಅವರ ಕೋರ್ಟ್ ಡೇಟು, ನಾನು ಕೊಟ್ಟ ಅಮೌಂಟು ಎಲ್ಲ ಗೊತ್ತಿದೆ. ಪ್ರಸನ್ನಕ್ಕನಿಗೂ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾನೆ. ಪ್ರಸನ್ನಕ್ಕ ದುಡ್ಡು ವಾಪಸ್ ತೆಗೆಸಿಕೊಟ್ಟರು, ಆದರೆ ಕ್ಲಾರಿಫಿಕೇಷನ್ ರಾಂಗ್ ಆಗಿ ಕೊಟ್ಟಿದ್ದಾರೆ. ಪ್ರಸನ್ನಕ್ಕನಿಗೂ ಅದು ಅರ್ಥ ಮಾಡಿಸಿದೆ. ಪ್ರಶಾಂತ್ಗೆ ಅವತ್ತೇ ಮೆಸೇಜ್ ಮಾಡಿದ್ದೀನಿ, ಪ್ರಶಾಂತ್, ದಿಸ್ ಇಸ್ ಎ ರಾಂಗ್ ಮೆಸೇಜ್ ಅಗೇನ್. ಐದರ್ ಯು ಹ್ಯಾವ್ ಟು ಡಿಲೀಟ್ ದ್ಯಾಟ್ ವಿಡಿಯೋ ಆರ್ ಗಿವ್ ಎ ಪ್ರಾಪರ್ ಕ್ಲಾರಿಫಿಕೇಷನ್ ಇನ್ ಲೈವ್. ಐ ಆಮ್ ರೆಡಿ ಫಾರ್ ಎ ಲೈವ್ ಕ್ಲಾರಿಫಿಕೇಷನ್. ಆಯಿತಾ? ಪ್ರತಿಯೊಂದು ದುಡ್ಡಿನ ವಿಚಾರ ಬಿಡಿ, ಅದು ನೆಕ್ಸ್ಟು. ದುಡ್ಡು ಇವತ್ತಾಗುತ್ತೆ, ಹೋಗುತ್ತೆ, ನಾಳೆ ನಾನು ಅರ್ನ್ ಮಾಡ್ತೀನಿ, ಅದು ಬೇರೆ ವಿಚಾರ. ಇದಕ್ಕಿಂತ 3 ಪಟ್ಟು ನಾನು ಅರ್ನ್ ಮಾಡಿ ತೋರಿಸೋ ಕೆಪಾಸಿಟಿ ನನಗಿದೆ, ವಿದ್ಯೆ ಇದೆ, ಬುದ್ಧಿ ಇದೆ, ಧೈರ್ಯನೂ ಇದೆ. ಆದರೆ ಈ ಹೋರಾಟದಿಂದ 2 ವರ್ಷದಲ್ಲಿ ನನಗೆ ಇಲ್ಲದ ಅಪವಾದಗಳು, ಕಳಂಕ ತಂದಿಟ್ಟಿದ್ದು ಯಾರು? ನಿಮ್ಮ ಕಡೆಯಿಂದ ನನ್ನ ಬಗ್ಗೆ ರಾಂಗ್ ಇನ್ಫಾರ್ಮೇಷನ್ ಮಿಸ್ಟರ್ ದಿನೇಶ್ ಗಾಣಿಗ ಅಥವಾ ವಿಜಯ ನಾರವಿ ಅಥವಾ ಅಣ್ಣಾ ಬಾಂಡ್ ಎಂಬ ಕುತಂತ್ರಿ ಶ್ರೀನಾಥ ಶೆಟ್ಟಿಗೆ ಹೋಗದಿದ್ದರೆ ನನ್ನ ಬಗ್ಗೆ ಇಷ್ಟೊಂದು ಅಪಪ್ರಚಾರ ಸೋಷಿಯಲ್ ಮೀಡಿಯಾದಲ್ಲಿ ಆಗಿದ್ದು ಹೇಗೆ? ಶ್ರೀನಾಥ ಶೆಟ್ಟಿ ಎಂಬ ಅಣ್ಣಾ ಬಾಂಡ್ಗೆ FIR ರಿಜಿಸ್ಟರ್ ಆಗಿದೆ. ವಿಜಯ ನಾರವಿ ಮತ್ತು ದಿನೇಶ್ ಗಾಣಿಗ ಅವನಿಗೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಲಾಗುತ್ತಿದೆ. ನಾನು ನಿಮ್ಮ ಊರಿಗೆ ಬಂದಿದ್ದೆ ಮೊನ್ನೆ ಸಂಡೇ ಶಾಸ್ತಾನಕ್ಕೆ. ಸ್ವಲ್ಪ ತಡ ಆಯಿತು ಬರುವಾಗ. ಶಾಸ್ತಾನದಲ್ಲಿ ಆಟೋ ಡ್ರೈವರ್ಸಲ್ಲಿ ಕೇಳುವಾಗ ಎಲ್ಲರಿಗೂ ನಿಮ್ಮನ್ನು ಗೊತ್ತು, ನಿಮ್ಮ ಮನೆ ತನಕ ಬಿಟ್ಟರು, ಮನೆಯಲ್ಲಿ ನೀವು ಇರಲಿಲ್ಲ. ನಾನು ಬರುವ ವಿಚಾರ ನಿಮಗೆ ಗೊತ್ತಿತ್ತು. ದಿನೇಶ್ ಗಾಣಿಗ ನಿಮ್ಮನ್ನು ಎಸ್ಕೇಪ್ ಮಾಡಿಸಿದ್ದಾರೆ. 1 ದಿವಸ 2 ದಿವಸ, ಎಷ್ಟು ದಿವಸ ನಿಮಗೆ ಅಲ್ಲಿಂದ ಎಸ್ಕೇಪ್ ಆಗಿ ಇರ್ಬೋದು, ನಿಮ್ಮ ಮನೆಗೆ ಬರದೇ ಇರಲಿಕ್ಕೆ ಇರ್ಬೋದು. ನಿಮ್ಮ ಬಗ್ಗೆ ಎಲ್ಲ ವಿಚಾರಿಸಿದೆ ಊರಿನಲ್ಲಿ. ಯಾರೂ ಹೆಚ್ಚು ಮಾತುಕತೆ ಆಡಲ್ಲ, ಅದೊಂದು ಡಿಫ್ರೆಂಟ್ ಕ್ಯಾರೆಕ್ಟರು. ಮತ್ತು ಇನ್ನೊಬ್ಬರು ನಿಮ್ಮ ಶತ್ರುಗಳೇ ಇರಬೇಕು ಅನಿಸ್ತದೆ. ಸ್ವಲ್ಪ ದೂರಿ ಹೇಳಿದರು. ನನಗೆ ಬೇಡ ಅದು, ನಾನು ಅದನ್ನೆಲ್ಲ ಹೇಳೋದಿಲ್ಲ. ಇರಲಿ, ಯಾಕಂದರೆ ಕೆಲವು ವಿಚಾರಗಳು ನೀವು ನನ್ನಲ್ಲಿ ಹೇಳಿದ್ದೀರಿ. ನಿಮ್ಮ ತೊಂದರೆಗಳು, ನೀವು ಅನುಭವಿಸ್ತಿರೋ ಕಷ್ಟಗಳು, ಅದನ್ನು ನಾನು ಅರ್ಥ ಮಾಡಿಕೊಂಡು, ನೀವು ದುಡ್ಡು ಕೇಳದಿದ್ರೂ ನಾನು ದುಡ್ಡು ಕೊಟ್ಟಿದ್ದೀನಿ. ದುಡ್ಡಿನ ವಿಚಾರ ಇನ್ನು ಮಾತಾಡಲಿಕ್ಕಿಲ್ಲ, ಯಾಕಂದರೆ ಅದು ಡಿಸ್ಕಷನ್ ಆಗಿದೆ. ನೀವು ನನಗೆ ರಿಟರ್ನ್ ಕೊಟ್ಟಿದ್ದೀರಿ. ದುಡ್ಡು ಸಿಕ್ಕಿತ್ತು. ಪ್ರಶಾಂತ್ ಅವರೇ, ನನ್ನ ಬಗ್ಗೆ ಮಾಡಿದ ಅಪಪ್ರಚಾರ, ಇಡೀ ಸೌಜನ್ಯ ಹೋರಾಟಗಾರರು ನನಗೆ ತಿರುಗಿ ನಿಂತಿದ್ದು, ನನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನೆ ಮಾಡಿದ್ದು, ಅಪಪ್ರಚಾರ ಮಾಡಿದ್ದು, ಸುಳ್ಳು ಪೋಸ್ಟ್ಗಳನ್ನು ಹಾಕಿದ್ದು, ಇದಕ್ಕೆಲ್ಲ ಉತ್ತರ ನೀವು ಕೊಡ್ತೀರಾ? ನಿಮ್ಮ ಸೈಲೆನ್ಸ್ ಇದಕ್ಕೆಲ್ಲ ಉತ್ತರನ?
ನಾನೇ ಹೇಳಿದ್ದು ನಿಮ್ಮ ಜೊತೆ ರಿಲೇಷನ್ಶಿಪ್ ಬೇಡ, ನನ್ನನ್ನು ಅನ್ಬ್ಲಾಕ್ ಮಾಡಿ ಇಡಿ, ಅಗತ್ಯ ಬರುವಾಗ ಮಾತಾಡ್ತೀನಿ. ರವಿ ಅವರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ ನಿಮ್ಮದು, ಬೇಡ ಮೇಡಮ್ ಬಿಟ್ಬಿಡಿ ಅಂತ ಹೇಳ್ತಾರೆ. ಮನಸ್ಸಿಗೆ ಆದ ನೋವು, ನನಗೆ ಮನಸ್ಸಿಗೆ ಆದ ನೋವು. ನಾನು ಎಷ್ಟೋ ವ್ಯಕ್ತಿಗಳನ್ನು ಕಡೆಗಣಿಸಿದ್ದೀನಿ ನನ್ನ ಜೀವನದಲ್ಲಿ, ಬಂದು ಹೋದ ವ್ಯಕ್ತಿಗಳಿದ್ದಾರೆ. ಬಟ್ ಪ್ರಶಾಂತ್ ಎಂಬ ವ್ಯಕ್ತಿಯಿಂದ ನಾನು ಇದನ್ನು ನಿರೀಕ್ಷೆ ಮಾಡಿಲ್ಲ. ನಾನು ನಿಮಗೆ ಪರ್ಸ್ನಲಿ ಮೀಟ್ ಆಗುವಾಗಲೂ ಹೇಳಿದ್ದೇನೆ ಫೆಬ್ರವರಿ 5 ಪ್ರಶಾಂತ್, ನನ್ನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು, ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಮೂರನೇವರ ಇಂಟರ್ಫಿಯರ್ಸಿಂದ ನಮ್ಮ ರಿಲೇಷನ್ಶಿಪ್ ಹಾಳಾಗ್ತಿದೆ. ಡೈಲಿ ನಿಮಗೆ ನಾನು ನಾರ್ಮಲ್ ಮೆಸೇಜ್ ಹಾಕ್ತೀನಿ. ದಿನೇಶ್ ಗಾಣಿಗೆ ಅವರ ಕಾಂಟ್ಯಾಕ್ಟ್ ಬಿಡಿ, ವಿಜಯ ನಾರವಿ ಜೊತೆ ಸಂಪರ್ಕ ಇಟ್ಟುಕೊಳ್ಳಬೇಡಿ, ಅಣ್ಣಾ ಬ್ರೌಂಡ್ ಎಂಬ ನೀಚ ವ್ಯಕ್ತಿಯ ಕ್ಯಾರೆಕ್ಟರ್ ನೋಡಿ. ಸೊ ಇವರದೆಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡು ನನ್ನನ್ನು ಅವಾಯ್ಡ್ ಮಾಡ್ತಿದ್ರೆ ನಿಮಗೆ ನಿಮ್ಮ ಹಿಂದಿನ ಉದ್ದೇಶ ಏನು? ಸೌಜನ್ಯ ಹೋರಾಟ ಎಂಬ ಹೆಸರಿನಲ್ಲಿ ನೀವು ಮಾಡುತ್ತಿರುವ ಈ ಅಪಪ್ರಚಾರ ಸೌಜನ್ಯ ಹೋರಾಟಗಾರರಿಗೆ ಶೋಭೆ ತರುವಂಥದ್ದಲ್ಲ. ಸೌಜನ್ಯ ಹೋರಾಟ ಎಂಬುದು ಒಂದು ನಕಲಿ ಹೋರಾಟ. ಪ್ರತಿಯೊಬ್ಬರ ಮುಖವಾಡವನ್ನು ಇಂದಿನಿಂದ ಇಡ್ತೀನಿ ನಾನು. ಮೊದಲಿನ ವ್ಯಕ್ತಿಯೇ ಪ್ರಶಾಂತ್ PRS ಎಂಬ ಯೂಟ್ಯೂಬರ್. ಇನ್ನು ಹಲವಾರು ಯೂಟ್ಯೂಬರ್ಸ್ ಇದ್ದಾರೆ. ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡಿದ ಯೂಟ್ಯೂಬರ್ಸ್, ಸೌಜನ್ಯ ಎನ್ನುವ ಹೆಣ್ಣು ಮಗುವನ್ನು ಅನ್ನದ ದಾರಿಯಾಗಿ ಮಾಡಿಕೊಂಡ ಯೂಟ್ಯೂಬರ್ಸ್, ಸೌಜನ್ಯ ಎಂಬ ಹೆಸರಿನಲ್ಲಿ ಹೊಟ್ಟೆ ತುಂಬಿಸ್ತಿರುವ ಜನಗಳು ಇದ್ದಾರೆ. ಕೆಲವರು ಸತ್ಯವಂತ ಪ್ರಾಮಾಣಿಕ ಜನರು ಇದ್ದಾರೆ ಆ ಹೋರಾಟದಲ್ಲಿ. ಪಾಪ ಅವರಿಗೆ ಆ ಹೋರಾಟದ ಹಿಂದೆಯೂ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಮಗುವಿಗೆ ನ್ಯಾಯ, ಹೆಣ್ಣು ಮಗುವಿಗೆ ನ್ಯಾಯ, ಹೆಣ್ಣು ಮಗುವಿಗೆ ನ್ಯಾಯ. ಆದರೆ ಇದನ್ನೇ ನಂಬಿ ಬಂದವಳು ನಾನು. ಮಹೇಶ್ ಶೆಟ್ಟಿ ತಿಮ್ರೋಡಿ ಟೀಮಿಗೆ ಬಂದವಳು ನಾನಾಗಿ ಬಂದಿದ್ದಲ್ಲ. ನೀವು ಕರೆದಿದ್ದು ಮಹೇಶ್ ಅಣ್ಣನವರೇ, ನೀವು ಕರೆದಿದ್ದು ನನ್ನನ್ನು ಡೆಲ್ಲಿ ಹೋರಾಟಕ್ಕೂ ನಿಮ್ಮ ಆಹ್ವಾನದ ಮೇರೆಗೆ ಬಂದೆ. ನೀವು ನನ್ನನ್ನು ನಂಬಿದ್ರಿ, ನಾನು ನಿಮ್ಮನ್ನು ನಂಬಿದೆ. ಆದರೆ ನಿಮ್ಮ ಟೀಮಿನವರ ಮುಖವಾಡವನ್ನು ಕಳಚಿಡುವ ಸಮಯ ಇದು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇ, ನಿಮ್ಮ ಕ್ಷಮೆ ಕೋರಿ ಈ ಒಂದು ಎಪಿಸೋಡ್ಸನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಮುಖವಾಡವನ್ನು ಕಳಿಸ್ತಾ ಇದ್ದೀನಿ. ನಾನು ಕೇಳುವ ಕಡೆಯ ಪ್ರಶ್ನೆ, ಸೌಜನ್ಯ ಎಂಬ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸುವ ನೆಪದಲ್ಲಿ ಜೀವಂತ ಇರುವ ಮಹಿಳೆಯನ್ನು ನೀವು ಅವಮಾನ ಮಾಡುತ್ತಿರುವುದು ಸರಿಯೇ? ಇದಕ್ಕೆ ನನಗೆ ಉತ್ತರ ಕೊಡಲೇಬೇಕು. ಎಲ್ಲವೂ ಕಾರಣವಾಗಿದ್ದು ಪ್ರಶಾಂತ್ PRS ಎಂಬ ಯೂಟ್ಯೂಬರ್ನಿಂದ. ಪ್ರಶಾಂತ್ ಅವರೇ, ಮತ್ತೊಮ್ಮೆ ಹೇಳ್ತೀನಿ, ನಿಮಗೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆನೋ FIR ದಾಖಲಿಸಬಹುದು. ನಮಗೆ ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಆ್ಯಕ್ಚುಲಿ ಪ್ರಸನ್ನಕ್ಕ ನನಗೆ ಲೀಗಲಿ ಪ್ರೊಸೀಡ್ ಮಾಡೋಕ್ಕೆ ಹೇಳಿದರು. ಬಟ್ ನನಗೆ ಜನರಿಗೆ ತಿಳಿಸಬೇಕು, ಲೀಗಲಿ ಪ್ರೊಸೀಡ್ ಮಾಡಿದ ಕೋರ್ಟಲ್ಲಿ 10 ವರ್ಷ 15 ವರ್ಷ ಕೇಸ್ ನಡೀತದೆ. ಬಟ್ ನನ್ನ ಸ್ವಭಾವ ಪ್ರಕಾರ ನನಗೆ ಈವಾಗಲೇ ಇತ್ಯರ್ಥ ಆಗಬೇಕು. ನೀವು ನನ್ನನ್ನು ಅವಾಯ್ಡ್ ಮಾಡ್ತಾ ಇರೋದು ಯಾಕೆ? ನಿಮ್ಮ ಫ್ಯಾಮಿಲಿ ವಿಷಯ ಬಿಡಿ, ನಿಮ್ಮ ಫ್ಯಾಮಿಲಿ ಸಮಸ್ಯೆ ಬಿಡಿ, ಅದು ಇಲ್ಲಿ ಸಂಬಂಧ ಪಡುವುದಿಲ್ಲ. ನಾನು ಕ್ಲಿಯರಾಗಿ ಹೇಳಿದ್ದೀನಿ, ನಮಗೂ ನಿಮಗೂ ಅಂಥ ವೈಯಕ್ತಿಕ ಸಂಬಂಧಗಳು ಏನೂ ಇಲ್ಲ. ಅದು ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಮೂರನೇವರ ಬಾಯಿಗೆ ಆಹಾರವಾಗಿದ್ದು ಹೇಗೆ? ಡಿ ಗ್ಯಾಂಗಿನವರಿಗೆ ಇದು ಒಂದು ಒಳ್ಳೆ ಪ್ರಚಾರದ ವಸ್ತು ಆಯಿತು. ಹೋರಾಟಗಾರರ ನಡುವೆ ಕಚ್ಚಾಟ, ಅದು ಒಂದು ಮಹಿಳೆಯ ಮೇಲೆ ತೇಜೋವಧೆ. ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡ ನನ್ನ ಮೇಲೆ ತೇಜೋವಧೆ, ನಿರಂತರ ಪೋಸ್ಟ್ಗಳು. ಈ ವಿಷಯ ಸ್ವಲ್ಪ ಸೈಲೆಂಟ್ ಆಗಿದೆ, ನಾನು ಸೈಲೆಂಟ್ ಆಗೋಳಲ್ಲ, ಮತ್ತು ವೈಲೆಂಟ್ ಆಗ್ತೀನಿ. ನನಗೆ ಪ್ರಾಪರ್ ಕ್ಲಾರಿಫಿಕೇಷನ್ ಪ್ರಶಾಂತ್ PRS ಕಡೆಯಿಂದ ಸಿಗಬೇಕು. ನಾವು ಮುಖತಃ ಭೇಟಿಯಾಗಬೇಕು, ಒಂದು ಲೈವ್ ಪ್ರೋಗ್ರಾಮ್ ಮಾಡಲೇಬೇಕು. ಅಲ್ಲಿವರೆಗೆ ಈ ನನ್ನ ಎಪಿಸೋಡ್ಸ್ ಮುಂದುವರಿತದೆ. ಪ್ರಶಾಂತ್ ಎನ್ನ ವ್ಯಕ್ತಿಯ ಬಗ್ಗೆ ನಂಗೆ ಬಹಳಷ್ಟು ಮಾಹಿತಿಗಳು ತಿಳಿಸ್ಲಿಕ್ಕಿದೆ. ಪ್ರತಿಯೊಂದನ್ನು ಸತ್ಯವಾಗಿ ನನ್ನಲ್ಲಿ ವಾಟ್ಸಪ್ ಚಾಟ್ಗಳಿವೆ. ವಾಟ್ಸಪ್ ಚಾಟ್ ಏನು ಮಾಡಿಲ್ಲ, ಅವರು ಏನು ಮಾಡಿಲ್ಲ, ವಾಟ್ಸಪ್ ಚಾಟ್ ಮಾಡಿಲ್ಲ. ನಾರ್ಮಲ್ ಕಾಲ್ಸ್ಗಳಿವೆ, ನೀವು ನನಗೆ ಮಾಡಿದ್ದು, ನಾನು ನಿಮಗೆ ಡಿಸ್ಟರ್ಬ್ ಮಾಡಿದ್ನ, ನಾನು ನಿಮಗೆ ಎಲ್ಲ ಕಾಲ್ ರೆಕಾರ್ಡಿಂಗ್, ನಾನು ಯಾವುದನ್ನು ಡಿಲೀಟ್ ಮಾಡಿಲ್ಲ. ಆದರೆ ಅತಿ ಹೆಚ್ಚು ಕಾಲ್ ರೆಕಾರ್ಡಿಂಗ್ ನನಗೆ ತೆಗಿಲಿಕ್ಕಾಗಲ್ಲ. ಯಾಕಂದ್ರೆ ನೀವು ವಾಟ್ಸಪ್ ಕಾಲ್, ಎಲ್ಲರಿಗೂ ನೀವು ವಾಟ್ಸಪ್ ಕಾಲೇ ಮಾಡೋದು, ನೀವು ನಾರ್ಮಲ್ ಕಾಲ್ ಮಾಡಲ್ಲ. ಅದು ನಿಮ್ಮ ಒಂದು ಟೆಕ್ನಿಕ್. ಸೊ ನಿಮ್ಮ ಹಿಂದಿನ ಮುಖವಾಡ ಏನು, ನಿಮ್ಮ ಹಿಂದಿನ ಚರಿತ್ರೆ ಏನು, ನೀವು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದು ನಿಜವೇ ಹೌದೇ, ಇದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಿಮಗೆ, ನನ್ನ ಪ್ರಕಾರ ನಿಮಗೆ ಒಬ್ಬರು ಹೇಳಿದ್ದಾರೆ ಸ್ವಲ್ಪ ಸಮಯದ ಹಿಂದೆ, ಪ್ರಶಾಂತ್ ಹೆಣ್ಣು ಮಕ್ಕಳ ಜೊತೆ ಮಾತಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮಗೆ ಒಂದು ಹೆಣ್ಣಿನಿಂದಲೇ ಪ್ರಾಬ್ಲಮ್ ಆಗಿರೋದು ಪ್ರಶಾಂತ್. ಅಲ್ಲಿ ನಿಮ್ಮ ವೈಯಕ್ತಿಕ ವಿಚಾರ ನಾನು ಮಾತಾಡೋದಿಲ್ಲ. ಈ ಹೋರಾಟದಲ್ಲಿ ನಿಮಗೆ ಸಮಸ್ಯೆ ಆಗ್ತಿರೋದು ಒಂದು ಹೆಣ್ಣಿನಿಂದಲೇ ನಿಮಗೆ ಸಮಸ್ಯೆ ಆಗ್ತಾಯಿದೆ. ನೀವು ಅದನ್ನು ಬೇಗನೆ ಬಗೆಹರಿಸಿಕೊಳ್ಳದಿದ್ದರೆ ಎಲ್ಲ ಹೋರಾಟಗಾರರ ನಿಜ ಬಣ್ಣ ಬಯಲು ಮಾಡುವ ಎಪಿಸೋಡ್ ಇದು ಪಾರ್ಟ್ 1 ಮಾತ್ರ. ನಿಮ್ಮ ಬಗ್ಗೆ ಬಹಳಷ್ಟು ಡೀಟೇಲ್ಸ್ ಇನ್ನೂ ತಿಳಿಸ್ಲಿಕ್ಕಿದ್ದೀನಿ ಮುಂದಿನ ಎಪಿಸೋಡಲ್ಲಿ. ಯಾಕಂದರೆ 10 ನಿಮಿಷಕ್ಕಿಂತ ಜಾಸ್ತಿ ನಾನು ವೀಡಿಯೋ ಮಾಡೋದಿಲ್ಲ. ಬಹಳಷ್ಟು ವೀಡಿಯೋ ಮಾಡಿ ಇಟ್ಟಿದ್ದೀನಿ. ಒಂದು ಪಾರ್ಟ್ ಬೈ ಒನ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇವತ್ತು ಸಂಜೆಗೂ ನಿಮಗೆ ಟೈಮ್ ಇದೆ. ನನ್ನ ನಂಬರ್ ನಿಮ್ಮಲ್ಲಿದೆ. ಎಲ್ಲ ಹೋರಾಟಗಾರಿಗೂ ಪ್ರಶಾಂತದ್ದು ಕಾಂಟ್ಯಾಕ್ಟ್ ಇದೆ. ಪ್ರಶಾಂತ್ ನನ್ನಲ್ಲಿ ಮಾತ್ರ ಮಾತಾಡ್ತಿಲ್ಲ. ಸೊ ಯಾರಿಗಾದರೂ ಇದು ಸಾಲ್ವ್ ಮಾಡಬೇಕನ್ಸಿದ್ರೆ ಮಾಡ್ಬೋದು.
ಇಲ್ಲಾಂದರೆ ಈಗ ಹೋರಾಟ ನಿರಂತರ ಮುಂದುವರಿತದೆ. ಜಸ್ಟಿಸ್ ಫಾರ್ ಸೌಜನ್ಯ ಅಲ್ಲ, ಜಸ್ಟಿಸ್ ಫಾರ್ ಅನಿತಾ ಕಾಸರಗೋಡು, ಇದು ನಿರಂತರ ಮುಂದುವರಿತದೆ. ನೆಕ್ಸ್ಟು ಯಾರಿಗೆ ಬೇಕಾದರೂ ನಾನು ಇಷ್ಟರವರೆಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ, ಬಟ್ ಈ ವಿಡಿಯೋವನ್ನು ಡಿ ಗ್ಯಾಂಗಿನವರಿಗೆ ಬಿ ಗ್ಯಾಂಗಿನವರಿಗೆ ಯಾರಿಗೂ ಬೇಕಾದರೂ ಶೇರ್ ಮಾಡ್ಬೋದು, ಬಿಂದಾಸ್ ಶೇರ್ ಮಾಡಿ. ನಾನು ಇಲ್ಲಿ ಸೌಜನ್ಯ ಹೋರಾಟಗಾರರ, ಅಸಲಿ ಸೌಜನ್ಯ ಹೋರಾಟಗಾರರ ನಕಲಿ ಮುಖಗಳನ್ನು ಪರಿಚಯ ಮಾಡುವ ಪ್ರಯತ್ನ ಮಾಡ್ತಿದ್ದೀನಿ. ದಿಸ್ ಈಸ್ ಜಸ್ಟ್ ಎಪಿಸೋಡ್ 1. ವೇಟ್ ಆ್ಯಂಡ್ ಸಿ ಫಾರ್ ಎಪಿಸೋಡ್ 2.